ಅಮಾಯಕ ರೈತನ ಮೇಲೆ ಕಾರ್ ಹತ್ತಿಸಿ ಕೊಲೆಗೆ ಯತ್ನ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಠಾಣಾ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮಮ್ಮ ಕಡೆಯವರು ತಡರಾತ್ರಿ ಬುಲೆರೋ ವಾಹನದಲ್ಲಿ ಬಂದು ರಂಗಸ್ವಾಮಿ ಅವರಿಗೆ ಡಿಕ್ಕಿ ಹೊಡೆದು ರಂಗಸ್ವಾಮಿ ಅವರ ಮೇಲೆ ಕಾರನ್ನು ಹತ್ತಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ಎಂದು ರಂಗಸ್ವಾಮಿ ಅವರು ಆರೋಪ ಮಾಡಿ ಲಕ್ಷ್ಮಮ್ಮ ಮತ್ತು ಅವರ ಕಡೆಯವರ ವಿರುದ್ಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲು ಮಾಡಿದ್ದಾರೆ. ಆದರೆ ವಿಪರ್ಯಾಸವೆಂದರೆ ಕುದೂರು ಪೊಲೀಸ್ ಠಾಣೆಯವರು ಎಫ್ಐಆರ್ ದಾಖಲು ಮಾಡಿಕೊಂಡು ಅಪರಾಧಿಗಳನ್ನು ಹಿಡಿಯದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ರಂಗಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರು ವ್ಯಕ್ತಪಡಿಸಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಂಗಸ್ವಾಮಿ, ನನ್ನ ಮೇಲೆ ಕೊಲೆ ಯತ್ನವನ್ನು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಲಕ್ಷ್ಮಮ್ಮ ಬಾಡಿಗಾರ್ಡ್ನನ್ನು ಕರೆದುಕೊಂಡು ಬಂದು ನನಗೆ ಮತ್ತು ನನ್ನ ಕುಟುಂಬ ವರ್ಗದವರಿಗೆ ಧಮಕಿ ಹಾಕಿ ಹೋಗಿದ್ದರು. ಆಸ್ತಿ ವಿಚಾರ ಎಸಿ ಕೋರ್ಟ್ನಲ್ಲಿ ಇದೆ. ಆದರೂ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ನನ್ನ ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಎಲ್ಲಾ ಸಾಕ್ಷಿಗಳು ನಮ್ಮ ಬಳಿಯೇ ಇದೆ. ನಾವು ಈ ಎಲ್ಲಾ ಸಾಕ್ಷಿಯನ್ನು ಕುದೂರು ಪೊಲೀಸ್ ಠಾಣೆಯವರಿಗೆ ನೀಡಿದ್ದೇವೆ. ಆದರೂ ನಮಗೆ ನ್ಯಾಯ ಒದಗಿಸಿಕೊಡುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ನಾವು ಕುದೂರು ಪೊಲೀಸ್ ಠಾಣೆ ಎದುರು ವಿಷವನ್ನು ಕುಡಿದು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆಂದು ಆಕ್ರೋಶ ಹೊರಹಾಕಿದರು. ನಮ್ಮ ಹೆಸರು ರಂಗಸ್ವಾಮಯ್ಯ ಅಂತ. ನಮಗೂ ಅವ್ರಿಗೂ ಸ್ವಲ್ಪ ವೈಮನಸ್ಗಳು ನಡೆದು, ಹಂಗಾಗಿ ಹಿಂದೆ ಒಂದು ಸಾರಿ ಇಬ್ಬರು ಯಾರನ್ನ ಗನ್ಮೇನ್ಗಳನ್ನ ಕರ್ಕೊಂಬಂದಿದ್ರು. ಗಲಾಟೆ ಆಯ್ತು. ಅವಾಗಲೂ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಏನು ಕ್ರಮ ತಗೊಂಡಿಲ್ಲ. ಅದು ಜಮೀನು ವಿಷಯ ಎಲ್ಲ ನಮ್ಮ ಆಸ್ತಿಗಳವು, ಅವ್ರ ಆಸ್ತಿಗಳು ಏನಲ್ಲ. ಆದರೂ ಕೂಡ ಕೇಸ್ ಹಾಕ್ಕೊಂಡು ಹಿಂಗೆ ಒಬ್ರಿಗೊಬ್ರು ವಯಸ್ಸ ಮೇಲೆ ಜಗಳ ಅವಾಗ ಮಾಡೋರು. ನಾವೇ ತೆಳ್ಳಾಕೊಂಡು ಹೋದೋ. ಅವರು ಹೊಂದಿದ್ರು. ಅವ್ರ ಅಣ್ಣ ತಮ್ಮಂದಿರು ಸುಮಾರು ಒಂದು 10 ಜನ ಗುಂಪು ಸಪೋರ್ಟು ಹೊರಗಡೆಯಿಂದ. ನಾವೇನಿಲ್ಲ, ವ್ಯವಸಾಯ ಮಾಡ್ಕೊಂಡು ನಾವು ಊರಿನಾಗಿರೋರು. ಅವರೆಲ್ಲನೂ ಅರ್ತ್ಕೊಂಡವ್ರೆ, ಎಲ್ಲ ತಿಳಿದವ್ರವರು. ಎಲ್ಲ ಸಪೋರ್ಟು ತಗೊಂಡು ನಮಗೆ ಪದೇ ಗಲಾಟೆ ಮಾಡೋರು. ಆಮೇಲೆ ಸಾಲಕ್ಕೆ ನಿನ್ನೆ ದೊಡ್ಡನಹಳ್ಳಿ ಗ್ರಾಮದಲ್ಲಿ ಅಂಗಡಿಗಳಿವೆ, ಅವೇ ನಮ್ಮೂರಲ್ಲಿ ಅಂಗಡಿಗಳಿಲ್ಲ. ನಮ್ಮ ಹೆಸರು ದೇವರಾಜ್ ಅಂತ, ರಂಗಸ್ವಾಮಣ್ಣವ್ರ ಮಗ. 12ನೇ ತಾರೀಕು ಒಂದು 6-6:30 ದೊಳೆನಹಳ್ಳಿಗೆ ಹೋದರು. ದೊಳೆನಹಳ್ಳಿಯಿಂದ ಬರ್ತಾ ಒಂದು 8 ಕಾಲಲ್ಲಿ ಬುಲೋರ ಕಾರು ಸೆಂಟ್ರಲ್ಲಿ ನಿಂತಿತ್ತಂತೆ. ನಮ್ಮ ಅಪ್ಪಾಜಿ ನೋಡ್ಕೊಂಡು ಹೋಗಿದ್ದಾರೆ. ಆ ಕಡೆಯಿಂದ ಬರಬೇಕಾದ್ರೆ ಬಂದು ಗುದ್ದಿರೋದು. ಗುದ್ದಿ ಈ ಕಡೆ ಗಂಗಿಪುರದ ಕಡೆ ಹೋಗಿ ಆ ಕಡೆಯಿಂದ 5 ನಿಮಿಷ ಕರೆಕ್ಟಾಗಿ ಬಂದಿದೆ. ತಿರ್ಗಾ ಗುದ್ದಿಯಾಕೆ ಬಂದಿದೆ. ಅಷ್ಟೊತ್ತಿಗೆ ನನಗೆ ಫೋನ್ ಮೂಲಕ ಗಂಗರಾಜರವರು ತಿಳಿಸಿದರು. ನಾನು ಹೋದೆ ಅಲ್ಲಿಗೆ. ಅಷ್ಟೊತ್ತಿಗೆ ನಾನು ಮತ್ತು ಗಂಗರಾಜವರು ಅವರು ಇವರು ಸೇರ್ಕೊಂಡು ಎಳ್ಕೊಂತ ಇದ್ದು, ಇನ್ನು ನೀವು ಸತ್ತಿಲ್ವಾ ಅಂತ ಹೇಳಿ ಬೈದು ಮೇಲೆ ಹತ್ತಕ್ಕೆ ಬಂದರು. ಅಷ್ಟೊತ್ತಿಗೆ ಗಂಗರಾಜು ನಾನು ಮತ್ತು ಯಾರ್ಯಾರು ಸೇರ್ಕೊಂಡು ಎಳ್ಕೊಂಡು ಗಂಗರಾಜು ಕಾಲ ಮೇಲೆ ಟೈರ್ ಹತ್ತಿದೆ. ನಮ್ಮ ಅಪ್ಪಾಜಿನ ಆಮೇಲೆ ಅವರು ಗಾಡಿ ಹಿಂಬಾಲಿಸ್ಕೊಂಡು ಒಂದು 2-3 ಹೋದರು. ಗಾಡಿ ದಬ್ಬಾಕೊಂಡಿತ್ತು. ಗಾಡಿ ದಬ್ಬಾಕೊಂಡ ಕ್ಷಣದಲ್ಲಿ ಒಂದು 3-4 ಹೋದವರು ಅಲ್ಲೆಲ್ಲ ಗಾಡಿನೆಲ್ಲ ನೋಡಿ ನನಗೆ ಫೋನ್ ಮಾಡಿದ್ರು. ಹಾಸ್ಪಿಟ್ಲಿಗೆ ಸೇರಿಸಿ ನಾನು ಬಂದು ತಡವಾಗಿ 13ನೇ ತಾರೀಕು ಕಂಪ್ಲೇಂಟ್ ಕೊಟ್ಟೆ. 13ನೇ ತಾರೀಕಿಂದ ಇದುವರೆಗೂ ಪೊಲೀಸ್ನವರು ಇನ್ನೂ ಏನು ಇವತ್ತು ಹಿಡಿತೀವಿ ನಾಳೆ ಹಿಡಿತೀವಿ ಅಂತಾರೆ. ನಮ್ಮ ಅಪ್ಪಾಜಿಗೆ ಸಿಕ್ಕಾಬಿಟ್ಟು ಏಟಾಗಿದೆ. ಇಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿರೋದು. ನಮ್ಗೆ ಯಾವುದು ಬೇರೆ ಥರ ಇಲ್ಲ. ಬೆಳಗ್ಗೆ ಎದ್ದು ಹಾಲು ಕರೆದು ಕುರಿ ದನ ಮೇಯಿಸಿ ವ್ಯವಸಾಯ ಮಾಡ್ಕೊಂಡಿರೋದು. ಇನ್ನೂ ಪೊಲೀಸ್ನವ್ರು ಏನೂ ಕ್ರಮ ತಗೊಂಡಿಲ್ಲ. 15 ದಿನ ಆಗಿತ್ತು. ನಾವು ನವೀನ್ ಸಾರಿಗೆ ಫೋನ್ ಮಾಡ್ತಾಯಿದ್ದೀವಿ. ನವೀನ್ ಸಾಮರು ಇವತ್ತು ನಾಳೆ ಅಂತ ಹೇಳ್ತಾವ್ರೆ ಸರ್. ಅದರಲ್ಲಿ ಒಂದು BSS ಶಾಲು 3, ಕಬ್ನದ ರಾಡು ಕಾರಲ್ಲಿ 2. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.